ಕನ್ನಡದಲ್ಲಿ ಕ್ವಾಲಿಟಿ ಇಂಜಿನಿಯರಿಂಗ್ ಮತ್ತು ಸಿಕ್ಸ್ ಸಿಗ್ಮಾ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕ್ವಾಲಿಟಿ ಪಿಲ್ಲರ್ ಯೂಟ್ಯೂಬ್ ಚಾನಲ್ಗೆ. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮದು ಟಾಪಿಕ್ ಬಂದು 5S. 5S ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ರಿಲೇಟೆಡ್ ಟು 5S, ಇವೆಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ. 5S ಅಂದರೆ ನೀವು ಕೇಳ್ತೀಯ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ 5S ಅಂದರೆ ಏನು, ಅದರ ರಿಲೇಟೆಡ್ ಕ್ವಶನ್ಸು ಎಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬನ್ನಿ. ಸೊ ನಮ್ಮ ಫಸ್ಟ್ ಕ್ವಶನ್ ಬಂದು ವಾಟ್ ಈಸ್ 5S. 5S ಅಂದರೆ ಇದೊಂದು 5 ವರ್ಡ್ಸ್. ಇವ್ದು 5 ವರ್ಡ್ಸ್ ಯಾವ್ಯಾವ ಅಂದರೆ ಇವು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೆಟರ್ ಸ್ಟಾರ್ಟ್ಸ್ ವಿತ್ ಎಸ್. ಈ 5 ವರ್ಡ್ಸ್ಗಳಿಂದವಲ್ಲ, ಇವು ಸಿಸ್ಟಮೆಟಿಕ್ ರೂಲ್ಸ್ಗಳನ್ನು ಡಿಫೈನ್ ಮಾಡ್ತವೆ. ಈ 5 ವರ್ಡ್ಸ್ಗಳು ಜಪನೀಸ್ ವರ್ಡಿಂದ ಡಿರೈವ್ ಮಾಡ್ಕೊಂಡಿದ್ದಾರೆ. ಅವು ಯಾವ್ಯಾವ ಅಂದರೆ ಸಿರಿ, ಸಿಟೌನ್, ಸೀಸೋ, ಸಿಕೆಟ್ಸು ಮತ್ತು ಶಿಟುಸ್ಕೆ ಅಂತ. ಸಿರಿ ಅಂದರೆ ಸಾರ್ಟ್, ವಿಂಗಡಿಸ್ಬೋದು. ಇವಾಗ ನಮಗೆ ಬೇಕಾಗಿರೋ ವಸ್ತುಗಳನ್ನು ಅಥವಾ ನಮ್ಮ ಏನೇ ಟೂಲ್ಸು, ಇನ್ಸ್ಟ್ರೂಮೆಂಟ್ಸ್ ಇವನ್ನ ನಾವು ವಿಂಗಡಿಸಿ ಇಟ್ಕೊಳ್ಳೋದು. ಬೇಕಾಗಿರೋದನ್ನು, ಬೇಡವಾಗಿರೋದನ್ನು ಸಪ್ರೇಟ್ ಇಟ್ಕೊಳ್ಳೋದೆ ಸಾರ್ಟಿಂಗ್ ಅಂತಾರಲ್ಲ, ಆ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು. ಸೆಟ್ ಇನ್ ಆರ್ಡರ್, ಸೊ ಕ್ರಮಬದ್ಧವಾಗಿ ಹೊಂದಿಸಿ ಇಟ್ಕೊಳ್ಳೋದು. ಸಿಟೌನ್ ಅಂದರೆ ಕ್ರಮಬದ್ಧವಾಗಿ ಹೊಂದಿಸ್ಕೊಳ್ಳೋದು. ನಮ್ಗೆ ಬೇಕಾಗಿರೋ ವಸ್ತುಗಳನ್ನು ನಾವು ಕ್ರಮಬದ್ಧವಾಗಿ ಹೊಂದಿಸ್ಕೊಂಡು ಇಟ್ಕೋಬೇಕು. ನಮ್ಮ ಇವಾಗ ವರ್ಕ್ ಏರಿಯಾದಲ್ಲಿ ನಮ್ಮ ಟೂಲ್ಸು, ಇನ್ಸ್ಟ್ರೂಮೆಂಟ್ಸು ಅಥವಾ ಫೈಲ್ಸು, ಲ್ಯಾಪ್ಟಾಪು ಈ ಥರ ನಮ್ಮದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇರ್ತಾವೆ, ನೀಟಾಗಿ ಇಟ್ಕೋಬೇಕು, ಕ್ರಮಬದ್ಧವಾಗಿ ಜೋಡಿಸ್ಕೊಂಡು ಇಟ್ಕೋಬೇಕು. ಇದೇ ಸಿಟೌನ್ದು ಅರ್ಥ. ಸೀಸೋ ಅಂದರೆ ಹೊಳಪಿಸು ಅಥವಾ ಕ್ಲೀನ್ ಮಾಡು, ಒರೆಸೋದು, ಮಾಪಿಂಗ್ ಮಾಡೋದು, ಅಥವಾ ನಮ್ಮ ಏರಿಯಾನ ನಾವು ನೀಟಾಗಿ ಇಟ್ಕೋಬೇಕು. ಆಫೀಸಲ್ಲಿ ನಮ್ಮ ವರ್ಕ್ ಏರಿಯಾನ ನಾವು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಕೋಬೇಕು. ಅದೇ ಥರ ಮನೆಯಲ್ಲಿನೂ ನಾವು ನಮ್ಮ ಏರಿಯಾನ ಸುತ್ತಮುತ್ತ ನಾವು ಕೂತ್ಕೊಳ್ಳೋ ಏರಿಯಾ ಅಂತ ನಮ್ಮ ಚೇರ್ ಆಗಲಿ, ನಮ್ಮ ಟೇಬಲ್ಗಳನ್ನಾಗಲಿ ನೀಟಾಗಿ ಅವರನ್ನ ಒರೆಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಸಿಕೆಟ್ಸು ಅಂದರೆ ಸ್ಟ್ಯಾಂಡರ್ಡೈಸ್. ಇವಾಗ ನಾವು ಡೇ ಟು ಡೇ ಆ್ಯಕ್ಟಿವಿಟಿ ಮಾಡ್ತಿರ್ತೀವಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಸಾರ್ಟಿಂಗ್ ಮಾಡ್ಕೊಳ್ತೀವಿ, ಆಮೇಲೆ ಅವನ್ನ ನೀಟಾಗಿ ಇಟ್ಕೊಳ್ತೀವಿ, ಆಮೇಲೆ ಒರೆಸ್ತೀವಿ ಹೋದ ತಕ್ಷಣ. ಸೊ ಇವು 3 ಸ್ಟೆಪ್ಸ್ಗಳಿದಾವಲ್ಲ, ಮೇಲ್ ಬರೋ ಸಾರ್ಟು, ಸೆಟ್ ಇನ್ ಆರ್ಡರು, ಶೈನು. ಸೊ ಇವನ್ನ ನಾವು ಸ್ಟ್ಯಾಂಡರ್ಡೈಸ್ ಒಂಥರ ರೂಲ್ ಥರ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡೋದು. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡೈಸ್. ಅದನ್ನ ಪ್ರಮಾಣೀಕರಿಸೋದು. ನಾವು ಮಾಡಿರೋದು ಮೆಥಡ್ ಕರೆಕ್ಟಾಗಿ ಇದೆನಾ ಅಥವಾ ಇಲ್ವಾ, ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದಾ, ಈ ಥರ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಶಿಟುಸ್ಕೆ ಅಂದರೆ ಸಸ್ಟೈನ್. ಸೊ ಇವಾಗ ನಾವು ಡೇ ಟು ಡೇ ಇದನ್ನು ಮಾಡ್ತಾ ಇರ್ತೀವಲ್ಲ, ಇದನ್ನು ಫಾಲೋ ಅಪ್ ಮಾಡೋಕ್ಕೆ ಒಂದು ಚೆಕ್ ಲಿಸ್ಟ್ ಥರ ಮಾಡಿ ಅದನ್ನ ಹಾಕೋದು. ಇವಾಗ ನಮ್ಮ ಟೇಬಲ್ ಕ್ಲೀನ್ ಆಯಿತಾ, ಇನ್ಸ್ಟ್ರೂಮೆಂಟ್ ಕರೆಕ್ಟಾಗಿದ್ದಾವ, ನಮ್ಮದು ಫೈಲ್ಸ್ಗಳು ಕರೆಕ್ಟಾಗಿದ್ದಾವ, ಇವೆಲ್ಲ ನೀಟಾಗಿ ಇಟ್ಕೊಂಡಿದ್ದಾವೆ ಕ್ರಮಬದ್ಧವಾಗಿ, ಬೇಕಾಗಿರೋ ವಸ್ತುಗಳನ್ನ ಇಟ್ಕೊಂಡಿದ್ದೀವ, ಬೇಡವಾಗಿರೋ ವಸ್ತುಗಳನ್ನು ನಾವು ಸಪ್ರೇಟಾಗಿ ಇಟ್ಟಿದ್ದೀವ, ಈ ಥರ ಸಾರ್ಟಿಂಗು ಇವೆಲ್ಲ ಆಲ್ ಎಸ್ ಏನಿದಾವಲ್ಲ, ಸಾರ್ಟ್, ಸೆಟ್ ಇನ್ ಆರ್ಡರ್, ಶೈನ್, ಸ್ಟ್ಯಾಂಡರ್ಡೈಸ್ ಇವೆಲ್ಲವೂ ಫಾಲೋ ಆಗ್ತಾ ಇದೆನಾ ಅಂತ ಅನ್ನೋದಕ್ಕೆ ಒಂದು ಚೆಕ್ ಲಿಸ್ಟ್ ಥರ ಮಾಡಿ ಅದನ್ನು ಸಸ್ಟೈನ್ ಆಗಬೇಕು. ನಾವು ಮಾಡಿರೋ ಒಂದು ರೂಲ್ ಏನಿದೆ ಅಲ್ಲ, ಹಾಕ್ಕೊಂಡಿರೋ ನಾವು ರೂಲ್ಸ್ ಏನಿದಾವಲ್ಲ, ಸಸ್ಟೈನ್ ಆಗ್ತಾ ಇದಾವ ಇಲ್ಲ ಅಂತ ಒಂದು ಮಾಡೋಕ್ಕೆ ಒಂದು ಚೆಕ್ ಲಿಸ್ಟ್ ಮಾಡ್ಕೋಬೇಕು. ಇದೇ ಸಸ್ಟೈನದ್ದು ಮೀನಿಂಗು. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೆನ್ 5S ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. 5S ಟೆಕ್ನಿಕ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಸ್ಟಾರ್ಟೆಡ್ ಇಂಪ್ಲಿಮೆಂಟೆಡ್ ಇನ್ ಜಪಾನ್ ಇನ್ 1920 to 1924 ಇನ್ ದ ಶಾಪ್ ಫ್ಲೋರ್ ಆಫ್ ಟೊಯೋಟಾ. ಸೊ ಇದು 1920 ಜಪಾನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು 5S ಇಂಪ್ಲಿಮೆಂಟೇಷನ್ನು. ಇದು ಟೊಯೋಟಾದಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಆಗಿದ್ದು. ದೇ ಸ್ಟಾರ್ಟೆಡ್ ಡೂಯಿಂಗ್ ಪ್ರಾಕ್ಟೀಸ್ ಆಫ್ ದಿಸ್ 5S. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೇರ್ 5S ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. 5S can be implemented in everywhere like shop floor, office, tool room, toilet rooms, kitchen, home, everywhere. ಇದನ್ನು ನಾವು ಎಲ್ಲಿ ಬೇಕಾದಲ್ಲೂ 5Sನ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಮ್ಮ ರೂಮಲ್ಲಿ ನಮ್ಮ ವಸ್ತುಗಳನ್ನು ನಾವು ನೀಟಾಗಿ ಇಟ್ಕೋಬೇಕಂದ್ರೆ 5Sನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಅದೇ ಥರ ನಮ್ಮ ಆಫೀಸಲ್ಲಿ ನಮ್ಮ ಟೂಲ್ಸ್, ಇನ್ಸ್ಟ್ರೂಮೆಂಟ್ಸ್, ಫೈಲ್ಸ್, ಲ್ಯಾಪ್ಟಾಪ್, ಡಾಕ್ಯುಮೆಂಟ್ಸ್, ಆಮೇಲೆ ನಮ್ಮ ಪೇಪರು, ಪೆನ್ನು ಇವುಗಳನ್ನೆಲ್ಲ ನಾವು ನೀಟಾಗಿ ಇಟ್ಕೊಳ್ಳಿಕ್ಕೆ 5Sನ ಮೇಂಟೈನ್ ಮಾಡಬೇಕು. ಇನ್ ದ ಸೇಮ್ ವೇ ಟೂಲ್ ರೂಮಲ್ಲಿನೂ ನಾವು 5S ಮೇಂಟೈನ್ ಮಾಡಲೇಬೇಕು. ಈ ಇಂಡಸ್ಟ್ರಿಯಲ್ಲಿ ಸುಮಾರು ಟೂಲ್ಸ್ಗಳು ಇರ್ತವೆ, ಬೇಕಾಗಿದ್ದ ಟೂಲ್ಸ್ಗಳು, ಬೇಡವಾಗಿರೋ ಟೂಲ್ಸ್ಗಳು. ಸೊ ಅವನ್ನೆಲ್ಲ ನಾವು ನೀಟಾಗಿ ಇಟ್ಕೊಳ್ಳಿಕ್ಕೆ ಡೇ ಟು ಡೇ ಯೂಸ್ಗೆ ಅಲ್ಲಿ ನಾವು 5S ಮೇಂಟೈನ್ ಮಾಡಬೇಕು. ಸೊ ಇನ್ ದ ಸೇಮ್ ವೇ ಟಾಯ್ಲೆಟ್ ರೂಮ್ಸಲ್ಲೂ ಟಾಯ್ಲೆಟನ್ನು ಕ್ಲೀನಾಗಿ ಇಡಬೇಕಂದ್ರೆ ನಾವು 5Sನ ಮೇಂಟೈನ್ ಮಾಡಲೇಬೇಕು. ಆ್ಯಂಡ್ ಕಿಚನಲ್ಲಿ ಸುಮಾರು ಐಟಮ್ಸ್ಗಳಿರ್ತವೆ, ಕಿಚನಲ್ಲಿ ಪಾತ್ರೆಗಳಿರ್ತವೆ. ಈ ಪಾತ್ರೆಗಳು ನಮಗೆ ಕರೆಕ್ಟ್ ಕೈಯಲ್ಲಿ ಸಿಗಬೇಕು, ಅವನ್ನ ವಾಪಸ್ ಅದೇ ಥರ ನೀಟಾಗಿ ನಾವು ಯೂಸ್ ಮಾಡೋಕ್ಕೆ ಬೇಕಾಗೋ ಥರ ಇಟ್ಕೋಬೇಕು. ಇನ್ ದ ಸೇಮ್ ವೇ ಮನೆಯಲ್ಲಿ ನಮ್ಮ ಪ್ರತಿಯೊಂದು ರೂಮಲ್ಲಿನೂ ನಾವು 5Sನ ಮೇಂಟೈನ್ ಮಾಡಬೇಕು. ಆ ಥರ ಇದ್ದರೆ ಮನೆ ಕ್ಲೀನಾಗೂ ಇರುತ್ತೆ, ಹೈಜೀನಾಗೂ ಇರುತ್ತೆ.
ಮೋಸ್ಟ್ ಆಫ್ ಆಲ್ ಶಾಪ್ ಫ್ಲೋರಲ್ಲಿ 5S ಅಂತೂ ಮೇಂಟೈನ್ ಮಾಡಲೇಬೇಕು. ಯಾಕೆಂದರೆ ಅಲ್ಲಿ ಮ್ಯಾನ್, ಮಷೀನ್, ಮಟೀರಿಯಲ್, ಫಿಕ್ಚರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರ್ತವೆ. ಅಲ್ಲಿ 5S ಮೇಂಟೈನ್ ಮಾಡಲಿಲ್ಲ ಅಂದರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಟು ಸೇಫ್ಟಿ. ಸೊ 5Sನ ನಾವು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೈ 5S ಈಸ್ ನೀಡೆಡ್. 5S ಯಾಕೆ ಬೇಕು, ಕಂಪ್ನಿಗಳು ಯಾಕೆ 5Sಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ? ಸೊ 5S ಟೆಕ್ನಿಕ್ ವಿಲ್ ಹೆಲ್ಪ್ ಟು ಆರ್ಗನೈಸ್ ದ ಥಿಂಗ್ಸ್ ಸಿಸ್ಟಮೆಟಿಕ್ಲಿ. ಸೊ ಒಂದು ಆರ್ಗನೈಸೇಷನಲ್ಲಿ ಎಲ್ಲ ನಮ್ಮ ಪ್ರೋಸೆಸ್ಸು, ಪ್ರಾಡಕ್ಟ್ಸು ಸಿಸ್ಟಮೆಟಿಕ್ ಆಗಿರ್ಬೇಕಂದ್ರೆ 5Sನ ನಾವು ಇಂಪ್ಲಿಮೆಂಟ್ ಮಾಡಬೇಕು. 5S ಅಂದರೆ ಟೆಕ್ನಿಕ್ಸ್ಗಳನ್ನ ನಾವು ಇವಾಗ ಅರ್ಥ ಮಾಡ್ಕೊಂಡಿದ್ದೀವಲ್ಲ, ವಾಟ್ ಆರ್ ದೋಸ್ 5S? ಆ 5Sಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ರೆ, ಫಾಲೋ ಅಪ್ ಮಾಡ್ತಾಯಿದ್ರೆ ನಮ್ಮ ಪ್ರೊಸೆಸ್ಸು, ಪ್ರಾಡಕ್ಟು, ಇವನ್ ನಮ್ಮ ಮ್ಯಾನ್ ಪವರ್ ಕೂಡ ಸೇಫ್ ಆಗಿರ್ತಾನೆ ಮತ್ತು ಬೆಟರ್ ಕ್ವಾಲಿಟಿ ಆ್ಯಂಡ್ ಗುಡ್ ಪ್ರೊಡಕ್ಟಿವಿಟಿ ಬರುತ್ತೆ. ಸೊ ಅದಕ್ಕೆ ಕಾರಣ 5Sನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಆ್ಯಂಡ್ ಟು ಕೀಪ್ ಅವರ್ ಪ್ರಿಮೈಸಿಸ್ ಕ್ಲೀನ್ ಆ್ಯಂಡ್ ಆರ್ಡರ್ಲಿ 5S ಈಸ್ ನೀಡೆಡ್. ನಮ್ಮ ಪ್ರಿಮೈಸಿಸ್ ಏನಿರುತ್ತೆ, ನಾವು ಕೂತ್ಕೊಳ್ಳೋಂಥ ಜಾಗ ಹಿಡ್ಕೊಂಡು ನಮ್ಮ ಶಾಪ್ ಫ್ಲೋರು, ಆಫೀಸು, ಆರ್ಗನೈಸೇಷನ್, ಹೋಮ್, ಟಾಯ್ಲೆಟ್ಸ್, ಎವ್ರಿಥಿಂಗ್, ನಮ್ಮ ಸರೌಂಡಿಂಗ್ ಏನು ಎನ್ವೈರ್ಮೆಂಟ್ ಇದೆಲ್ಲ ಅದನ್ನು ನಾವು ಕ್ಲೀನಾಗಿ ಇಡಬೇಕಂದ್ರೆ 5S ಈಸ್ ನೀಡೆಡ್. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಹೂ ಕ್ಯಾನ್ ಡೂ ದ 5S? 5S ಯಾರು ಮೇಂಟೈನ್ ಮಾಡಬೇಕು, ಯಾರು ಮಾಡಬಾರ್ದು, ಈ ಥರ ಯಾವುದೇ ರೂಲ್ಸ್ ಇಲ್ಲ. 5S ಕ್ಯಾನ್ ಬಿ ಡನ್ ಬೈ ಎನಿ ಒನ್ ಫ್ರಾಮ್ ಶಾಪ್ ಫ್ಲೋರ್ ಟು MD ಆಫ್ ದ ಕಂಪ್ನಿ. 5S ಈಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ವಸ್ತುಗಳನ್ನು, ನಮ್ಮ ಏರಿಯಾನ ನಾವು ಕ್ಲೀನಾಗಿ ಇಟ್ಕೋಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವನ್ ಇನ್ ಹೋಮ್, ಇವನ್ ಇನ್ ಆಫೀಸ್, ಇವನ್ ಇನ್ public places. To keep our things properly and orderly, everyone have to follow 5S. ನಮ್ಮ ಥಿಂಗ್ಸ್ಗಳನ್ನು, ನಮ್ಮ ಏರಿಯಾನ ನಾವು ಪ್ರಾಪರ್ಲಿ ಮತ್ತು ಆರ್ಡರ್ಲಿ ಆರ್ಗನೈಸ್ ಇಟ್ಕೋಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ 5S. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಹೌ 5S ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಸೊ ನಾವು ಇವಾಗ ಅರ್ಥ ಮಾಡ್ಕೊಂಡ್ವಿ ವಾಟ್, ವೆನ್, ವೇರ್, ಹೂ ಆ್ಯಂಡ್ ವೈ 5S ಈಸ್ ಇಂಪ್ಲಿಮೆಂಟೆಡ್ ಆರ್ ನೀಡೆಡ್ ಆ್ಯಂಡ್ ವೈ ಇಟ್ ಈಸ್ ನೀಡೆಡ್ ಎಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಹೌ ಟು ಇಂಪ್ಲಿಮೆಂಟ್, ಅದನ್ನು ನಾವು ಆ್ಯಕ್ಚುಲಾಗಿ ಡೇ ಟು ಡೇ ನಮ್ಮ ವರ್ಕಲ್ಲಿ ನಾವು ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ 5S ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಥ್ರೂ ಇಟ್ಸ್ ಸೀಕ್ವೆನ್ಸ್, ಪ್ರೊಸೆಸಸ್ ಆ್ಯಂಡ್ ರೆಗ್ಯುಲರ್ ಫಾಲೋವಿಂಗ್ ಆಫ್ 5S ರೂಲ್ಸ್. 5S ರೂಲ್ಸ್ಗಳನ್ನು ನಾವೇನು ಡಿಫೈನ್ ಮಾಡಿರ್ತೀವಲ್ಲ ಅದನ್ನು ನಾವು ಡೇ ಟು ಡೇ ಫಾಲೋ ಅಪ್ ಮಾಡೋದ್ರಿಂದ, ಡೇ ಟು ಡೇ ಅದನ್ನು ನಾವು ಮಾಡೋದ್ರಿಂದ ಅದು ಸಸ್ಟೇನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಾರ್ಟಿಂಗ್ ದ ಥಿಂಗ್ಸ್ ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್. ಇವಾಗ ನಮ್ಮ ಥಿಂಗ್ಸ್ಗಳಿರ್ತವೆ ವಾಂಟೆಡ್ ಮತ್ತು ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಸ್ಕ್ರ್ಯಾಪ್ ಆದರೂ ಮಾಡ್ಬೋದು, ಅಥವಾ ಅದನ್ನು ನಾವು ನಮ್ಮ ಕೈ ಸಿಗದೆ ಇರೋ ಥರ ಒಂದು ಸಪ್ರೇಟಾಗಿ ಇಡಬೇಕು. ನಮಗೇನು ನೀಡ್ ಇರುತ್ತಲ್ಲ ಆ ಇನ್ಸ್ಟ್ರೂಮೆಂಟ್ಸು, ಟೂಲ್ಸು, ಫೈಲ್ಸ್ ಏನಿರುತ್ತಲ್ಲ ಅವನಷ್ಟೇ ನಮ್ಮ ಹತ್ರ ಇಟ್ಕೋಬೇಕು. ನೆಕ್ಸ್ಟ್, ಸೆಟ್ ಇನ್ ಆರ್ಡರ್. ಸೊ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಗೆ ಏನು ಬೇಕಾಗಿರ್ತಾವಲ್ಲ ಥಿಂಗ್ಸ್ಗಳು, ಟೂಲ್ಸು, ಇನ್ಸ್ಟ್ರೂಮೆಂಟ್ಸು, ನಮ್ಮ ಫೈಲ್ಸು, ಲ್ಯಾಪ್ಟಾಪ್ಸ್, ಏನೇ ನಮ್ಮದು ಬಿಲಾಂಗಿಂಗ್ಸ್ ಏನಿರ್ತಾವಲ್ಲ ಅವನ್ನ ನಾವು ನೀಟಾಗಿ ಇಟ್ಕೋಬೇಕು. ಇವಾಗ ಕಬರ್ಡಲ್ಲಿ ಕೈ ಹಾಕಿದ ತಕ್ಷಣ ನಮಗೆ ಬೇಕಾಗುವಂಥ ಟೂಲ್ಸ್ಗಳು, ಇನ್ಸ್ಟ್ರೂಮೆಂಟ್ಸ್ಗಳು ಇಮಿಡಿಯೇಟಾಗಿ ನಮ್ಮ ಕೈಗೆ ಸಿಗಬೇಕು. ಆ ಥರ ನಾವನ್ನ ಇಟ್ಕೋಬೇಕು. ಇದೇ ಸೆಟ್ ಇನ್ ಆರ್ಡರ್ನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್, ಶೈನ್ ಅಂದರೆ ನಾವು ನಮ್ಮ ಪ್ರಿಮೈಸಿಸ್, ನಾವು ಕೂತ್ಕೊಳ್ಳೋಂಥ ಏರಿಯಾ, ಆಮೇಲೆ ನಮ್ಮ ಬಿಲಾಂಗಿಂಗ್ಸು, ನಮ್ಮ ಟೂಲ್ಸು, ಇನ್ಸ್ಟ್ರೂಮೆಂಟ್ಸ್, ಏನೇ ಫೈಲ್ಸ್ಗಳಿರ್ತಾವಲ್ಲ, ಬುಕ್ಸು, ಪೇಪರ್ಸು ಎಲ್ಲ ನಾವು ಕ್ಲೀನಾಗಿ ಇಟ್ಕೋಬೇಕು. ಅವನ್ನ ಧೂಳು ಜಾಡಿಸ್ಬೇಕು. ಆಮೇಲೆ ಆಯಿಲು, ಏನೋ ಟೂಲ್ಸ್ ಮೇಲೆ ಆಯಿಲದು ಇದಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಟೂಲ್ಸ್ಗಳದ್ದು ಲೈಫು ಚೆನ್ನಾಗಿರುತ್ತೆ, ಅವನ ಹ್ಯಾಂಡ್ಲಿಂಗು ನಾವು ಪ್ರಾಪರಾಗಿ ಮಾಡಬಹುದು. ನೆಕ್ಸ್ಟ್ ಬಂದು ಸ್ಟ್ಯಾಂಡರ್ಡೈಸ್. ಇವೇನು 5S ರೂಲ್ಸ್ಗಳಿರ್ತಾವಲ್ಲ ಇವನ್ನ ನಾವು ಫಾಲೋ ಅಪ್ ಮಾಡೋಕ್ಕೆ ಒಂದು ಚೆಕ್ ಶೀಟ್ ಥರ ಮಾಡ್ಕೋಬೇಕು. ಡೈಲಿ ಫಾಲೋ ಅಪ್ ಮಾಡೋ ಥರ ಸಾರ್ಟಿಂಗ್ ಆಗಿದೆನಾ, ಡೇ ಟು ಡೇ ಡೇಟ್ ಹಾಕಿ ಫಸ್ಟ್ ಡೇಯಲ್ಲಿ ನಮ್ಮದು ಸಾರ್ಟಿಂಗ್ ಆಗಿದೆನಾ, ಸೆಟ್ ಇನ್ ಆರ್ಡರ್ಸ್, ನಮ್ಮ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ನೀಟಾಗಿ ಇಟ್ಕೊಳ್ತಾ ಇದ್ದಾವೆ. ಆಮೇಲೆ ಶೈನ್, ನಾವು ಡೇ ಟು ಡೇ ನಮ್ಮದು ಎಲ್ಲ ಪ್ರಿಮೈಸಸ್ ಕ್ಲೀನ್ ಆಗಿದೆನಾ, ಒಂದೊಂದು ಡಿಪಾರ್ಟ್ಮೆಂಟು ಅವ್ರವ್ರದ್ದೇ ಒಂದು ಚೆಕ್ ಶೀಟ್ಗಳನ್ನ ಹಾಕ್ಕೊಂಡು ಅವರು ಫಾಲೋ ಅಪ್ ಮಾಡ್ಬೋದು. ನೆಕ್ಸ್ಟ್, ಸಸ್ಟೈನ್. ಇನ್ ದಿಸ್ ಸ್ಟೇಜ್ ವಿ ನೀಡ್ ಟು ಫಾಲೋ ಅಪ್ ಆ್ಯಂಡ್ ಆಡಿಟ್ ದ ಇಂಪ್ಲಿಮೆಂಟೆಡ್ 5S ಟೆಕ್ನಿಕ್. ಸೊ ನಾವು ಸಸ್ಟೈನಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಆಡಿಟ್ನ ನಾವು ಶೆಡ್ಯೂಲ್ ಮಾಡಬೇಕು. ಒನ್ಸ್ ಇನ್ 3 months ಆರ್ ಒನ್ಸ್ ಇನ್ 6 months. ಈ ಥರ ಫ್ರಿಕ್ವೆಂಟಾಗಿ ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ನಾವು ಅದನ್ನು ಆಡಿಟ್ನ ಶೆಡ್ಯೂಲ್ ಮಾಡಿ ಆಡಿಟ್ ಮಾಡಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ವೈಸು, ಪ್ಲೇಸ್ ವೈಸು, ಲೊಕೇಶನ್ ವೈಸು 5S ಮೇಂಟೈನ್ ಆಗ್ತಾ ಇದ್ದಾರಲ್ಲ, ಸಾರ್ಟಿಂಗ್ ಕರೆಕ್ಟಾಗಿ ಮಾಡ್ತಾ ಇದ್ದಾರಲ್ಲ, ಸೆಟ್ ಇನ್ ಆರ್ಡರ್ಸ್ ಎಲ್ಲ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಯಾವ ಪ್ಲೇಸ್ಗಳಲ್ಲಿ ಇದ್ದಾವೆ, ಈ ಥರ. ಆಮೇಲೆ ಕ್ಲೀನಾಗಿದೆನಾ ನಮ್ಮದು, ಇವೆಲ್ಲ ನಾವೊಂದು ಆಡಿಟ್ ಚೆಕ್ ಶೀಟ್ ಮಾಡಿ ನಾವು ನಮ್ಮದು 5S
ಏನಿದೆ ಅಲ್ಲ ಅದು ಫಾಲೋ ಅಪ್ ಆಗ್ತಾ ಇದ್ದಾನ ಅಥವಾ ಇಲ್ಲ ಅಂತ ನಾವು ಅದನ್ನು ಚೆಕ್ ಮಾಡ್ಬೋದು 5S ಆಡಿಟಿಂದ. ಸೊ ಈ ಥರ ನಾವು 5Sನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಿಮಗೆ ಕ್ವಾಲಿಟಿ ರಿಲೇಟೆಡ್ ವೀಡಿಯೋಸ್ ಏನೋ ಬೇಕಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಥರ ವೀಡಿಯೋಸ್ಗಳನ್ನ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ಗೆ. ಮತ್ತು ಏನಾದರೂ ಕ್ವಾಲಿಟಿ ರಿಲೇಟೆಡ್ ಯಾರಿಗಾದರೂ ಡೌಟ್ಸ್ ಇದ್ದರೆ ಅವರಿಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು.